ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ SNQ ಕೋಟಾ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ ಸೆಕೆಂಡ್ ರೌಂಡ್ ಅಲ್ಲಿ. ಓಕೆನಾ, ಈಗ ನಮಗೆ ಸೆಕೆಂಡ್ ರೌಂಡ್ ಅಲ್ಲಿ SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುವಂತಹ ಚಾನ್ಸಸ್ ಇದೆಯಾ ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಹೇಳ್ತೀನಿ. ಅಂಡ್ ಹಾಗೇನು ನಮಗೆ ಸೆಕೆಂಡ್ ರೌಂಡ್ ಅಲ್ಲಿ SNQ ಕೋಟಾ ಸೀಟ್ ಸಿಕ್ಕಿದ್ರೆ ನಮಗೆ ಫೀಸ್ ಎಷ್ಟಿರುತ್ತೆ, ಫೀಸ್ ಸೇಮ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ SNQ ಕೋಟಾ ಸೀಟ್ ಅಲಾಟ್ಮೆಂಟ್ ಆಗುವಂತಹ ಪಾಸಿಬಿಲಿಟಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ಅಂಡ್ ಹಾಗೇನೋ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮಗೆ ಈಗ KCET ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾತ್ರ ಓನ್ಲಿ ಇದು ಬಂದ್ಬಿಟ್ಟು SNQ ಕೋಟಾ ಆದ್ರೆ ಅಪ್ಲಿಕೇಬಲ್ ಆಗುವಂತದ್ದು. ಸೊ ಈ ಸೂಪರ್ ನ್ಯೂಮರರಿ ಕೋಟಾ ಬಂದ್ಬಿಟ್ಟು ಇದಕ್ಕೆ ಎಲಿಜಿಬಿಲಿಟಿ ಸಿಂಪಲ್. ನಿಮ್ಮ ಒಂದು ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್ ಬಂದ್ಬಿಟ್ಟು ಬಿಲೋ 8 lakhs ಇತ್ತು ಅಂತ ಅಂದ್ರೆ ಪ್ರತಿಯೊಂದು ಸ್ಟೂಡೆಂಟ್ಸ್ ಸಹ ಎಲಿಜಿಬಲ್ ಇರ್ತೀರಾ. ಜೊತೆಗೆ ಏನು ಅಂತಂದ್ರೆ ಇದಕ್ಕೆಲ್ಲೂ ಸಪರೇಟ್ ಆಗಿ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ ಅಥವಾ ಕ್ಲೇಮ್ ಮಾಡುವಂತ ಅವಶ್ಯಕತೆ ಇಲ್ಲ. ಅಂಡ್ ಹಾಗೇನು ಸಹ SNQ ಕೋಟಾ ಬಂದ್ಬಿಟ್ಟು ಪ್ರತಿ ಇಂಜಿನಿಯರಿಂಗ್ ಕಾಲೇಜಲ್ಲೂ ಸಹ 5% ಆಫ್ ದಿ ಸೀಟ್ಸ್ ಬಂದ್ಬಿಟ್ಟು SNQ ಕೋಟಾ ಅಂಡರ್ ಅಲ್ಲ ಆದ್ರೆ ಕೊಡ್ತಾರೆ. ಓಕೆನಾ, ಸೊ ಈಗಾಗಲೇ ಫಸ್ಟ್ ರೌಂಡ್ ಅಲ್ಲಿ SNQ ಕೋಟಾ ಬಂದ್ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸ್ ಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿದೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಅಡ್ಮಿಷನ್ ಅನ್ನ ತಗೊಂಡಿದ್ದಾರೆ. ಸೊ ಅವ್ರಿಗೆಲ್ಲ ಫೀಸ್ ಎಷ್ಟಿದೆ ಅಂತ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಬಹುದು. SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಯ್ತು ಅಂತ ಅಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫೀಸ್ ಎಷ್ಟಿರುತ್ತೆ ಅಂತ ಅಂದ್ರೆ ಇಲ್ಲಿ ನೋಡಿ, SNQ ಇಂಜಿನಿಯರಿಂಗ್ ಕೋರ್ಸಸ್ ಇನ್ ರೂಪೀಸ್ ಅಂತ ಇದೆ. ಗವರ್ನಮೆಂಟ್ ಕಾಲೇಜಸ್ ಅಲ್ಲಿ ಏನಾದ್ರೂ ಆದ್ರೆ 20,610 ರೂಪೀಸ್, UVCL ಆದ್ರೆ 20,610 ರೂಪೀಸ್. ಫಾರ್ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಅಲ್ಲಿ 20,610 ರೂಪೀಸ್. VTU ಅಲ್ಲೂ ಸಹ 20,610 ರೂಪೀಸ್ ಇರುತ್ತೆ. ಜೊತೆಗೆ ಇಲ್ಲಿ ಟೈಪ್ 1 ಟೈಪ್ 2 ಕಾಲೇಜಸ್ ಅಲ್ಲಿ ಹಾಗೇನು ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟಿ ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಯ್ತು ಅಂತ ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಟೈಪ್ 1 ಟೈಪ್ 2 ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅಲ್ಲಿ ಬಂದ್ಬಿಟ್ಟು ನಿಮಗೆ ಎಷ್ಟಿರುತ್ತೆ ಅಂತಂದ್ರೆ SNQ ಕೋಟಾದಲ್ಲಿ ಬಂದ್ಬಿಟ್ಟು 30,610 ರೂಪೀಸ್ ಇರುತ್ತೆ. ಓಕೆನಾ, ಸೊ ಈ 30,610 ರೂಪೀಸ್ 20,610 ರೂಪೀಸ್ ಏನಿರುತ್ತೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ದ ಆದ್ಮೇಲೆ ಅಲ್ಲಿ ನೀವು ಫೀಸ್ ಅನ್ನ ಪೇ ಮಾಡೋದಕ್ಕೆ ಹೋದಾಗ ಜಸ್ಟ್ ನಿಮಗೆ ಅಷ್ಟೇ ಒಂದು ಫೀಸ್ ಆದ್ರೆ ತೋರಿಸುತ್ತೆ. ಓಕೆನಾ, ಇದು SNQ ಕೋಟಾ ಅಂತ ಅಂದ್ರೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಒಂದು ಡೌಟ್ ಇದೆ. ಈಗ ಫಸ್ಟ್ ರೌಂಡ್ ಅಲ್ಲೇ ಎಲ್ಲ ಒಂದು ಸೀಟ್ಸ್ ಫಿಲ್ ಆಗಿಬಿಟ್ಟಿರ್ತಾವಲ್ವಾ SNQ ಕೋಟಾಗೆ, ಸೆಕೆಂಡ್ ರೌಂಡ್ ಸಿಗುತ್ತಾ ಅಂತ ಅಂದ್ರೆ ಖಂಡಿತವಾಗ್ಲೂ ಸಹ ಸೆಕೆಂಡ್ ರೌಂಡ್ ಅಲ್ಲಿ SNQ ಕೋಟಾ ಸೀಟ್ ಅಲಾಟ್ಮೆಂಟ್ ಆಗುವಂತ ಚಾನ್ಸಸ್ ಇದೆ, ಪಾಸಿಬಿಲಿಟೀಸ್ ಇದೆ. ಅಂಡ್ ಇವನ್ ಈಗಾಗಲೇ ಲಾಸ್ಟ್ ಇಯರ್ಸ್ ಅಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ ಸೆಕೆಂಡ್ ರೌಂಡ್ ಅಲ್ಲಿ SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆದ್ರೆ ಆಗಿದೆ. ಸೊ ಯಾವ ರೀತಿ ಏನು ಅಂತ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಫಸ್ಟ್ ರೌಂಡ್ ರಿಸಲ್ಟ್ಸ್ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಇಲ್ಲಿ ಎವ್ರಿ ಕಾಲೇಜಲ್ಲೂ ಸಹ 5% ಆಫ್ ದಿ ಸೀಟ್ಸ್ ಏನಿರ್ತವೆ 5% ಆಫ್ ದಿ ಸೀಟ್ಸ್ ಬಂದ್ಬಿಟ್ಟು SNQ ಕೋಟಾಗೆ ಅಲಾಟ್ಮೆಂಟ್ ಮಾಡಿರ್ತಾರೆ. ಈಗ SNQ ಕೋಟಾ ಸಿಕ್ಕಿರುವಂತಹ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು ಅಡ್ಮಿಷನ್ ಅನ್ನ ತಗೊಂಡಿರ್ತಾರ ಅಂತಂದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಅಡ್ಮಿಷನ್ ತಗೊಂಡಿರಲ್ಲ. ಕೆಲವೊಬ್ರು ಬಂದು ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಂಡಿರ್ತಾರೆ. ಆ ಒಂದು ಸೀಟ್ಸ್ ಸಹ ಆ ಒಂದು SNQ ಕೋಟಾ ಈಗ ಅವ್ರಿಗೆ ಏನ್ ಕೊಟ್ಟಿರ್ತಾರೆ ಆ ಒಂದು SNQ ಕೋಟಾ ಬಂದ್ಬಿಟ್ಟು ನಿಮ್ಗೆ ಸೆಕೆಂಡ್ ರೌಂಡಿಗೆ ಆದ್ರೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಆ ಒಂದು ಮೀಸಲಾತಿ ಏನಿತ್ತು ಆ ಒಂದು ಮೀಸಲಾತಿ ಬಂದ್ಬಿಟ್ಟು ಸೆಕೆಂಡ್ ರೌಂಡಿಗೆ ಬೇರೆ ಸ್ಟೂಡೆಂಟ್ಸ್ ಆದ್ರೆ ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಇನ್ನೊಂದು ಪಾಸಿಬಿಲಿಟಿ ಏನಿದೆ ಅಂತ ಅಂದ್ರೆ ಈಗ ಸ್ಟೂಡೆಂಟ್ ಬಂದ್ಬಿಟ್ಟು SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆ ಸ್ಟೂಡೆಂಟ್ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೋತಾನೆ, ಅಂದ್ರೆ ಸೀಟ್ ನ ಹೋಲ್ಡ್ ಮಾಡ್ಕೋತಾನೆ. ಸೀಟ್ ನ ಹೋಲ್ಡ್ ಮಾಡ್ಕೊಂಡು ಈಗ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ. ಸೆಕೆಂಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾಗ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅಲ್ಲಿ ಬಂದ್ಬಿಟ್ಟು ಆ ಸೀಟ್ ಸಿಗದೆ ಬೇರೆ ಸೀಟ್ ಸಿಕ್ತು ಅಂತ ಅಂದ್ರೆ ಈಗ ಅಲ್ಲಿ ಏನ್ ಸೀಟ್ ಹೋಲ್ಡ್ ಮಾಡಿರ್ತಾನೆ ಆ ಒಂದು ಸೀಟ್ ಅಲ್ಲದೆ ಮೇಲೆ ಇರುವಂತ ಕಾಲೇಜಸ್ ಯಾವ್ದಾದ್ರು ಸೀಟ್ ಸಿಕ್ಕಿದಾಗ ಅವ್ರಿಗೆ ಏನ್ SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತೋ ಆ ಒಂದು ಸೀಟ್ ಅವ್ರಿಗೆ ಕ್ಯಾನ್ಸಲ್ ಆಗ್ಬಿಟ್ಟು ಇಲ್ಲಿ ಬೇರೆ ಸ್ಟೂಡೆಂಟ್ಸ್ ಆದ್ರೆ ಬರುತ್ತೆ. ಓಕೆನಾ, ಬೇರೆ ಸ್ಟೂಡೆಂಟ್ಸ್ ಆದ್ರೆ ಸಿಗುತ್ತೆ. ಸೊ ಆ ರೀತಿ ವರ್ಕ್ ಆಗುವಂತದ್ದು. ಹಾಗಾಗಿ ಖಂಡಿತವಾಗ್ಲೂ ಏನಾದ್ರೂ ಚಾನ್ಸಸ್ ಇದೆಯಾ, ಪಾಸಿಬಿಲಿಟೀಸ್ ಇದೆಯಾ ಅಂತ ಅಂದ್ರೆ ಪಾಸಿಬಿಲಿಟೀಸ್ ಅಂತೂ ಖಂಡಿತವಾಗ್ಲೂ ಇದೆ. ನಿಮ್ಗೂ ಸಿಗುವಂತ ಚಾನ್ಸಸ್ ಆದ್ರೆ ಇರುತ್ತೆ. ಓಕೆನಾ, ಬಟ್ ಇವ್ರಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಯಾರು ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತ ಅಂದ್ರೆ ಈಗ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಒಂದು ಕಾಲೇಜಿಗೆ ಬಂದ್ಬಿಟ್ಟು ಸಾವಿರಾರು ಸ್ಟೂಡೆಂಟ್ಸ್ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡಿರ್ತಾರೆ. ಆಪ್ಷನ್ ಎಂಟ್ರಿ ಮಾಡಿದಾಗ ಆ ಒಂದು ಕಾಲೇಜ್ ಅವ್ರು ನೋಡ್ತಾರೆ, ಆ ಒಂದು ಅಡ್ಮಿನಿಸ್ಟ್ರೇಟರ್ ಅವ್ರು ನೋಡ್ತಾರೆ ಇಲ್ಲಿ 5% ಆಫ್ ದಿ ಸೀಟ್ಸ್ ಯಾರು ಎಲಿಜಿಬಲ್ ಇದಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಎಲಿಜಿಬಲ್ ಇರ್ತಾರೆ SNQ ಕೋಟಾಗೆ. ಆಮೇಲೆ ಏನ್ ಮಾಡ್ತಾರೆ, ರ್ಯಾಂಕ್ ವೈಸ್ ನೋಡ್ತಾರೆ, ಆಮೇಲೆ ಆನ್ಯುವಲ್ ಇನ್ಕಮ್ ಯಾರ್ದು ತೀರಾ ಕಡಿಮೆ ಇದೆ ಅಂತ ನೋಡ್ತಾರೆ. ಈ ರೀತಿ ಎಲ್ಲ ಕನ್ಸಿಡರ್ ಮಾಡ್ಕೊಂಡು SNQ ಕೋಟಾ ಆದ್ರೆ ಅಲಾಟ್ಮೆಂಟ್ ಮಾಡುವಂತದ್ದು. ಸೊ ಹಾಗಾಗಿ ಈಗ ಫಸ್ಟ್ ರೌಂಡ್ ಅಲ್ಲಿ SNQ ಕೋಟಾ ಸೀಟ್ ಅಲಾಟ್ಮೆಂಟ್ ಆಗಿರುವಂತ ಸ್ಟೂಡೆಂಟ್ಸ್ ಯಾರಾದ್ರೆ ಸೀಟ್ ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ, ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ಬಂದಾಗ ಅವ್ರಿಗೆ ಯಾವ್ದು ಬೇರೆ ಸೀಟ್ ಸಿಗುತ್ತೆ. ಸೊ ಆ ಸೀಟ್ಸ್ ಎಲ್ಲ ಏನಾಗುತ್ತೆ, ವೇಸ್ಟ್ ಆಗುತ್ತಾ? ಖಂಡಿತವಾಗ್ಲೂ ವೇಸ್ಟ್ ಆಗಲ್ಲ. ಆ ಸೀಟ್ಸ್ ಎಲ್ಲ ಏನ್ ಮಾಡ್ತಾರೆ ಅಂತ ಅಂದ್ರೆ ಅದನ್ನ ಬಂದ್ಬಿಟ್ಟು ಸೆಕೆಂಡ್ ರೌಂಡಿಗೆ ಆದ್ರೆ ಯಾರು ಸ್ಟೂಡೆಂಟ್ಸ್ ಎಲಿಜಿಬಲ್ ಇರ್ತಾರೋ ಅಂತ ಸ್ಟೂಡೆಂಟ್ಸ್ ಕೊಡ್ತಾರೆ. ಜೊತೆಗೆ ಕ್ಲಿಯರ್ ಆಗಿ KA ಕಡೆಯಿಂದ ನಮ್ಮನ್ನೇ ತಿಳಿಸ್ಕೊಟ್ಟಿರುವಂತದ್ದು. ನಾನೇನ್ ನಿಮ್ಗೆ ಸೆಕೆಂಡ್ ರೌಂಡ್ ರಿಲೇಟೆಡ್ ವಿಡಿಯೋ ಮಾಡಿದ ಆ ಒಂದು ವಿಡಿಯೋದಲ್ಲಿ ಹೇಳಿದ್ರು ಈ SNQ ಕೋಟಾ ಅಂತಾನೆ ಅಲ್ಲ, ಯಾವುದೇ ಮೀಸಲಾತಿ ಈಗ ಎಲ್ಲ ಕೋರ್ಸ್ನವರಿಗೂ ಯಾವುದೇ ಮೀಸಲಾತಿ ಇರ್ಲಿ, ಅದು ಕನ್ನಡ ಮೀಡಿಯಂ, ರೂರಲ್ ಕೋಟಾ ಆಗಿರ್ಬೋದು, ಇನ್ನೊಂದು ಕೋಟಾ ಆಗಿರ್ಬೋದು, ಎಲ್ಲಾನು ಸಹ ಎಲ್ಲ ಮೀಸಲಾತಿಗಳು ಸಹ ಸೆಕೆಂಡ್ ರೌಂಡಿಗೆ ಸಿಗುತ್ತವೆ. ಅದು ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತ ಸ್ಟೂಡೆಂಟ್ಸ್ ಈಗ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ. ಸೊ ಅಂತವನು ಸಹ ಸೆಕೆಂಡ್ ರೌಂಡಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿರುವಂತದ್ದು. ಹಾಗಾಗಿ SNQ ಕೋಟಾ ನಿಮ್ಗೆ ಸಿಗೋದೇ ಇಲ್ಲ ಅಂತ ಯಾರು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಜೊತೆಗೆ ಇದು ನಿಮ್ಮೊಬ್ಬರಿಗೆ ಎಲ್ರಿಗೂ ಕ್ಲಾಸ್ ಕ್ಲಿಯರ್ ಆಗಿರುತ್ತೆ. ಏನಂತ ಅಂದ್ರೆ SNQ ಕೋಟಾ ನಿಮಗೆ ಸಿಕ್ಕಿದೆಯಾ ಇಲ್ವಾ ಅಂತ ಯಾವಾಗ ಗೊತ್ತಾಗುತ್ತೆ, ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನೀವು ನಿಮ್ಮ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋತೀರಾ. ಅಲ್ಲಿ ನಿಮ್ಮ ರ್ಯಾಂಕಿಂಗು, ನಿಮ್ಮ ನೇಮು, ಯಾವ ಕೋರ್ಸ್ ಅಲಾಟ್
ಆಗಿದೆ, ಯಾವ ಕಾಲೇಜ್ ಅಲಾಟ್ ಆಗಿದೆ, ಕ್ಯಾಟಗಿರಿ ಯಾವುದಾಗಿದೆ, ಕ್ಯಾಟಗಿರಿಯಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನಾದರೂ SNQ ಅಂತ ಕಾಣಿಸ್ತು ಅಂತ ಅಂದ್ರೆ ಸೂಪರ್ ನ್ಯೂಮರರಿ ಕೋಟಾ ನಿಮಗೆ ಅಲಾಟ್ಮೆಂಟ್ ಆಗಿದೆ ಅಂತಾನೆ ಅರ್ಥ. ಅಲ್ಲಿ SNQ ಅಂತ ತೋರಿಸಿಲ್ಲ ಅಂತ ಅಂದ್ರೆ ನಿಮಗೆ ಸೂಪರ್ ನ್ಯೂಮರರಿ ಕೋಟಾ ಆಗಿರೋದಿಲ್ಲ, ನಿಮಗೆ ಜನರಲ್ ಕ್ಯಾಟಗಿರಿಯಲ್ಲೋ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಕ್ಯಾಟಗಿರಿಯಲ್ಲೋ ಆಗಿರುತ್ತೆ. ಸೊ ಅದೊಂದು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಯಾಕಂತಂದ್ರೆ ನನಗೆ SNQ ಕೋಟಾ ಸಿಕ್ಕಿರ್ಬೇದೇನೋ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ಏನೂ ಸಹ ಇಲ್ಲ. ಯಾಕಂತಂದ್ರೆ ರಿಸಲ್ಟ್ ಯಾವಾಗ ಬರುತ್ತಾ, ರಿಸಲ್ಟ್ ಬಂದಾಗಲೇ ಒಂದು ಫೈನಲ್ ಆಗುವಂಥದ್ದು. ಹಾಗಾಗಿ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಈಗ ಏನು ಕೊಡ್ತಾರೆ ಆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಕೊಟ್ಟಾಗ್ಲೇನೆ ಸಹ ಗೊತ್ತಾಗುತ್ತೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಒಂದು ಡೌಟ್ ಆದ್ರೆ ಇದ್ದೇ ಇರುತ್ತೆ, ಓಕೆನಾ. SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು, ಫಸ್ಟ್ ರೌಂಡ್ ಅಲ್ಲಿ ಏನೋ ಅವ್ರಿಗೆ ಫೀಸ್ ಅದೇ ಇತ್ತು, ಈಗ ನನಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆದ್ರೆ SNQ ಕೋಟಾಕ್ಕೆ ಫೀಸ್ ಜಾಸ್ತಿ ಇರುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ನೋಡಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ 3 ರೌಂಡ್ಸ್ ಅನ್ನ ನಡೆಸ್ಕೊಡ್ತಾರೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಹೇಳ್ಬಿಟ್ಟು. ಈ 3 ರೌಂಡ್ಸ್ ಅಲ್ಲಿ ನಿಮಗೆ ಯಾವ ರೌಂಡ್ ಅಲ್ಲಿ ಆದ್ರೂ SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಲಿ ನಿಮ್ಮ ಒಂದು ಫೀಸಸ್ ಬಂದ್ಬಿಟ್ಟು ನೀವು ಸ್ಕ್ರೀನ್ ಮೇಲೆ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಈ ತರ ಕಾಲೇಜಸ್ ಅಲ್ಲಿ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ನಿಮ್ಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ಗವರ್ನಮೆಂಟ್ ಕಾಲೇಜಸ್ ಬೇರೆ ಕಾಲೇಜಸ್ ಅಂತ ನೋಡ್ಕೊಳ್ಳಿ, ಅಲ್ಲಿ ನಿಮಗೆ ಫೀಸ್ ಅಷ್ಟೇ ಇರುತ್ತೆ, ಓಕೆನಾ. ಫೀಸ್ ಅಂತೂ ಇದರಲ್ಲಿ ಯಾವುದೇ ತರಹದ ವೇರಿಯೇಷನ್ ಆದ್ರೆ ಆಗೋದಿಲ್ಲ. ಜೊತೆಗೆ ಈಗ ನಿಮ್ಮ ಒಂದು ಫ್ರೆಂಡ್ಸ್ CET ಫೀಸ್ ಅನ್ನ ಏನ್ ಕಟ್ತಾರೆ 1,12,000 1,21,000 ಆ ರೀತಿ CET ಫೀಸ್ ಕಟ್ಟುವಂತ ಅವಶ್ಯಕತೆ ಇಲ್ಲ. SNQ ಕೋಟಾ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಅವ್ರಿಗೆ ಜಸ್ಟ್ ಫೀಸ್ ಬಂದ್ಬಿಟ್ಟು ಇಷ್ಟೇ ಇರುತ್ತೆ, ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಬೇರೆ ಏನಾದರೂ ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ